ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಜಿಲ್ಲೆಯಲ್ಲಿ ಜೋರಾಗ್ತಾ ಇದೆ ಮಳೆಯ ಆರ್ಭಟ. ಧಾರಾಕಾರ ಮಳೆಗೆ ಉಕ್ಕಿ ಹರಿದ ಹಳ್ಳ ಕೊಳ್ಳಗಳು. ಹೇಮಾವತಿಗೆ ಒಂದೇ ದಿನದಲ್ಲಿ 17,000 ಕ್ಯೂಸೆಕ್ಸ್ ನೀರು ಬಂದಿದೆ. ಒಳಹರಿವಿನ ಪ್ರಮಾಣದಲ್ಲಿ ಭಾರಿ ಏರಿಕೆ ಆಗಿದೆ. ಸಕಲೇಶಪುರ ಮೂಡಿಗೆರೆ ಭಾಗದಲ್ಲಿ ಧಾರಾಕಾರ ಮಳೆ ಆಗ್ತಾ ಇದೆ. ಹೇಮಾವತಿ ನದಿಯ 2 ನಾಲೆಗಳಿಂದ ನೀರು ಬಿಡುಗಡೆ ಆಗಿರೋದ್ರಿಂದ ಈ ರೀತಿಯಾಗಿ ನೀರಿನ ಒಳಹರಿವು ಹೆಚ್ಚಾಗ್ತಾ ಇರೋದು. ಹಾಸನ ಜಿಲ್ಲೆಯಲ್ಲಿ ಭಾರಿ ಮಳೆ ಆಗ್ತಿರುವಂತಹ ಹಿನ್ನೆಲೆಯಲ್ಲಿ ನಿರಂತರವಾಗಿ ಮಳೆ ಸುರಿತಿರುವಂತಹ ಹಿನ್ನೆಲೆಯಲ್ಲಿ ಧಾರಾಕಾರ ಈ ಮಳೆಗೆ ಉಕ್ಕಿ ಹರಿತಾ ಇದೆ ಹಳ್ಳ ಕೊಳ್ಳಗಳು. ಹೇಮಾವತಿಗೆ ಒಂದೇ ದಿನದಲ್ಲಿ ಸುಮಾರು 17,000 ಕ್ಯೂಸೆಕ್ಸ್ ನೀರು ಒಳಹರಿವಿನ ಪ್ರಮಾಣದಲ್ಲಿ ಹೆಚ್ಚಳ ಆಗಿರೋದು, ಭಾರೀ ಏರಿಕೆ ಆಗಿರೋದು. ಸಕಲೇಶಪುರ ಮೂಡಿಗೆರೆ ಭಾಗದಲ್ಲಿ ನಿರಂತರವಾಗಿ ಮಳೆ ಸುರಿತಾ ಇರುವಂತಹ ಹಿನ್ನೆಲೆಯಲ್ಲಿ ಈ ರೀತಿಯಾಗಿ ಹೇಮಾವತಿ ನದಿಯ 2 ನಾಲೆಗಳಿಂದ ನೀರು ಬಿಡುಗಡೆ ಆಗಿರೋದ್ರಿಂದ ಉಕ್ಕಿ ಹರಿತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಪ್ರಕಾಶ್ ಒಂದು ವಾಕ್ಥ್ರೂ ನಡೆಸಿದ್ದಾರೆ, ನೋಡೋಣ ಬನ್ನಿ. ಹೇಮಾವತಿ ಜಲನಯನ ಪ್ರದೇಶದಲ್ಲಿ ಸಾಕಷ್ಟು ಮಳೆ ಆಗ್ತದೆ. ಕಳೆದ 3 ದಿನಗಳ ಹಿಂದೆಯಿಂದಲೂ ಸಕಲೇಶಪುರ ಆಗ್ಬೋದು, ಹಾನಬಾಳ್ ಆಗ್ಬೋದು, ಹಾಗೆ ಜೊತೆಗೆ ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ಭಾಗದಲ್ಲಿ ಸಾಕಷ್ಟು ಮಳೆ ಆಗ್ತದೆ. ಹಾಗಾಗಿ ಹೇಮಾವತಿ ಒಳಹರಿವಿನ ಪ್ರಮಾಣ ಹೆಚ್ಚಾಗಿದೆ. ಒಂದೇ ದಿನದಲ್ಲಿ 17,000 ಕ್ಯೂಸೆಕ್ ನೀರು ಈಗಾಗಲೇ ಹೇಮಾವತಿ ಜಲಾಶಯಕ್ಕೆ ಹರಿದು ಬರ್ತಾ ಇರುವಂಥದ್ದು. ಈಗ ನಾವು ಹಾಸನ ತಾಲೂಕಿನ ಹೇಮಾವತಿ ಜಲಾಶಯದ ಬಳಿ ಕೂಡ ಈಗಾಗಲೇ ಇರ್ತಕ್ಕಂಥದ್ದು. ಆ ದೃಶ್ಯಾವಳಿಗಳನ್ನು ನೋಡ್ತಾ ಇದ್ವಿ. ಇತಿಹಾಸದಲ್ಲಿ ಮೊದಲ ಬಾರಿಗೆ ಅಂದರೆ ಮೇ ಮುಗಿಯೋದಕ್ಕೆ ಇನ್ನೂ 3-4 ದಿನಗಳು ಬಾಕಿ ಇರುವಂಥದ್ದು. ಅಂತಹ ಸಂದರ್ಭದಲ್ಲಿ ಈಗಾಗಲೇ 17,000ಕ್ಕೂ ಹೆಚ್ಚು ಕ್ಯೂಸೆಕ್ ನೀರು ಈಗಾಗಲೇ ಹರಿದು ಬರ್ತಾ ಇರುವಂಥದ್ದು. ಆ ದೃಶ್ಯಾವಳಿಗಳನ್ನು ಸಂಪೂರ್ಣವಾಗಿ ನೋಡ್ತಾ ಇದ್ದೀವಿ. ಈಗಾಗಲೇ ಹೇಮಾವತಿ ನದಿಯ ಎಡದಂಡೆ ಮತ್ತು ಬಲದಂಡೆ ನಾಲೆಯ ನೀರನ್ನು ಕೂಡ ಈಗಾಗಲೇ ಬಿಟ್ಟಿರುವಂಥದ್ದು. ಜೊತೆಗೆ ತುಮಕೂರು ಜಿಲ್ಲೆಯ ಭಾಗಗಳಿಗೆ, ಮಂಡ್ಯ ಜಿಲ್ಲೆಗೆ, ಜೊತೆಗೆ ಹಾಸನ ಜಿಲ್ಲೆಯ ನಾಲೆಗಳಿಗೆ, ಎಲ್ಲ ನಾಲೆಗಳಿಗೂ ಕೂಡ ನೀರನ್ನು ಹೊರಬಿಡಲಾಗ್ತದೆ ಅನ್ನುವ ಮಾಹಿತಿ ಸದ್ಯಕ್ಕೆ ಲಭ್ಯವಾಗಿದೆ. 17,000 ಕ್ಯೂಸೆಕ್ ನೀರು ಹರಿದು ಬರ್ತಾ ಇದೆ. ಸಾಕಷ್ಟು ಎಲ್ಲೋ ಒಂದು ಕಡೆ ಅದರಲ್ಲೂ ಇನ್ನೂ 2 ತಿಂಗಳು ನಿರಂತರವಾಗಿ ಮಳೆ ಬಿಟ್ಟು ಬಿಡದೆ ಕೂಡ ಸುರಿಯುತ್ತೆ ಈ ಭಾಗದಲ್ಲಿ. ಹಾಗಾಗಿ ಮೇ ತಿಂಗಳ ಕೊನೆಯ ವಾರದಲ್ಲಿ 17,000 ಕ್ಯೂಸೆಕ್ ನೀರು ಈಗಾಗಲೇ ಹರಿದು ಬರ್ತಾ ಇರುವಂಥದ್ದು. ಒಟ್ಟಾರೆ ಹಾಸನ ಜಿಲ್ಲೆಯಲ್ಲಿ ಮಳೆ ಸಾಕಷ್ಟು ಅವಾಂತರವನ್ನು ಕೂಡ ಸೃಷ್ಟಿ ಮಾಡ್ತಾ ಇದೆ. ಈಗಾಗಲೇ ಹೇಮಾವತಿ ಡ್ಯಾಮ್ಗೆ ಕೂಡ ಸಾಕಷ್ಟು